ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆ 56:9 ವಚನ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದಾವೀದ ಭಕ್ತ ಹೇಳ್ತಾನೆ, ದೇವರು ನನ್ನ ಸಂಗಡ ಇದ್ದಾನೆ, ಅದು ನಿಶ್ಚಯ. ಹೌದು, ದೇವರು ನಮ್ಮ ಸಂಗಡ ಇರುವಾಗೆ ನಮ್ಮ ಜೀವಿತದಲ್ಲಿ ನಾವು ಎಲ್ಲ ಸಮಯಗಳಲ್ಲಿ ಜಯವಾದ ಕಾರ್ಯಗಳನ್ನ ನೋಡಲು ಸಾಧ್ಯ. ಆ ದಿನಗಳಲ್ಲಿ ನಾವು ನೋಡುವಾಗೆ ದಾವೀದನ ಸಂಗಡ ದೇವರಿದ್ದ. ಅದಕ್ಕೆ ದಾವೀದ ಎಲ್ಲಿಗೆ ಹೋದ್ರೂ ದೇವರು ದಾವೀದನ ಸಂಗಡ ಇರ್ತಾ ಇದ್ದ. ದಾವೀದ ಎಲ್ಲ ಕಡೆಗಳಲ್ಲಿ ಯುದ್ಧಕ್ಕೆ ಹೋಗುವಂಥ ಸಮಯಗಳಲ್ಲಿ ಸೋಲೆ ಇಲ್ಲ ನೋಡ್ರಿ. ಎಲ್ಲ ಕಡೆಗಳಲ್ಲಿ ಆತನು ಜಯಿಸಿ ಜಯಶಾಲಿಯಾಗಿ ಆತನು ವಾಪಸ್ ಬರ್ತಾ ಇದ್ದ. ಕಾರಣ ದೇವರ ಆತನ ಸಂಗಡ ಇರುವುದರಿಂದ ಆತನು ಎಲ್ಲ ಯುದ್ಧಗಳಲ್ಲಿ ಜಯವನ್ನು ಹೊಂದುತ್ತಾನೆ, ಆತನು ಬರ್ತಾ ಇದ್ದ. ಅದಕ್ಕೆ ದಾವೀದ ಭಕ್ತ ಹೇಳ್ತಾನೆ, ದೇವರು ನನ್ನ ಸಂಗಡ ಇರೋದು ನಿಶ್ಚಯ. ಇವತ್ತು ದೇವರು ನಿಮ್ಮ ಸಂಗಡ ಇದ್ದಾರಾ? ನಿಮ್ಮ ಸಂಗಡ ಇದ್ದರೆ ನಿಮ್ಮ ಜೀವಿತದಲ್ಲಿ ಸೋಲೆ ಇರೋದಿಲ್ಲ, ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಸೋಲನ್ನದೇ ದೇವರ ಮಕ್ಕಳ ಜೀವಿತದಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲ ಕಡೆಯಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಜಯ ಸಿಕ್ಕಬೇಕಾದರೆ ನಾವೇನು ಮಾಡಬೇಕು? ದೇವರು ನಮ್ಮ ಸಂಗಡ ಇರಬೇಕು. ಹಲ್ಲೆಲೂಯಾ. ನಾವು ನೋಡ್ತೀವಿ ಮತ್ತಾಯ ಸುವಾರ್ತೆ 28:20 ವಚನ ನಾವು ನೋಡ್ತೀವಿ. ಯುಗದ ಎಲ್ಲ ಸಮಾಪ್ತಿಯವರೆಗೂ ದೇವರು ನಮ್ಮ ಸಂಗಡ ಇರುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಯೇಸು ಹೇಳಿದ್ದಾರೆ, ಯುಗದ ಎಲ್ಲ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಆಗ ದೇವರು ನಮ್ಮ ಸಂಗಡ ಇದ್ದರೆ ಎಲ್ಲ ಸೋಲುಗಳಲ್ಲಿ ನಮಗೆ ಗೆಲುವಿರುತ್ತೆ. ಮತ್ತು ಆಶೀರ್ವಾದಗಳನ್ನ ದೇವರು ಶಾಪಗಳನ್ನ ಆಶೀರ್ವಾದವಾಗಿ ಸಹ ಮಾರ್ಪಡಿಸ್ತಾನೆ, ಆಶೀರ್ವಾದಗಳನ್ನ ಶಾಪವಾಗಿ ಸಹ ಆತನು ಮಾರ್ಪಡಿಸ್ತಾನೆ, ಶಾಪಗಳನ್ನ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ದೇವ ಮಕ್ಕಳು ದೇವರಿಗೆ ಭಯಪಟ್ಟು ಭಕ್ತಿಯಾಗಿ ಜೀವಿಸಿ ಆತನ ಕಟ್ಟಳೆಗಳನ್ನು ಕೈಗೊಂಡರೆ ಎಲ್ಲ ಶಾಪಗಳನ್ನು ಆತನ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ದೇವರ ಮಾರ್ಗದಲ್ಲಿ ನಾವು ನಡೆದರೆ ಎಲ್ಲ ಸೋಲಿನ ಮಾರ್ಗಗಳಲ್ಲಿ ದೇವರು ನಮಗೆ ಜಯವನ್ನು ಕೊಡುವನು ಆಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೀಗಾಗಿ ದೇವರು ನಮ್ಮ ಸಂಗಡ ಇರಬೇಕು. ದೇವರು ನಮ್ಮ ಸಂಗಡ ಇರಬೇಕಾದರೆ ನಾವೇನು ಮಾಡಬೇಕು? ಆತನ ಮೇಲೆ ಅಪಾರವಾದ ನಂಬಿಕೆ ಇಡಬೇಕು, ಮತ್ತು ಆತನ ಪ್ರೀತಿಸಬೇಕು, ಪ್ರಾರ್ಥಿಸಬೇಕು, ಆತನ ಕಟ್ಟಳೆಗಳನ್ನು ಕೈಗೊಂಡು ನಡೆಯಬೇಕು. ಹೀಗೆ ಮಾಡಿದರೆ ದೇವರು ನಮ್ಮ ಸಂಗಡ ಇರುತ್ತಾನೆ. ನಮ್ಮ ಸಂಗಡ ಇರುವಾಗೆ ನಾವು ಎಲ್ಲಿ ಹೋದರೂ ಸರಿ, ಆ ಬಿಸ್ನೆಸ್ ಇರಲಿ, ವ್ಯಾಪಾರ ಇರಲಿ, ಅದು ಒಂದು ಎಜುಕೇಷನ್ ಇರಲಿ, ಒಂದು ಜಮೀನು ವಿಷಯ ಇರಲಿ, ಅಥವಾ ಒಂದು ಕುಟುಂಬ ವಿಷಯ ಇರಲಿ, ಸಕಲ ವಿಧವಾದಲ್ಲಿ ಯಾವ ಕಾರ್ಯಗಳಿದ್ರೂ ಸರಿ ಎಲ್ಲ ಸೋಲುಗಳಲ್ಲಿ ದೇವರು ಗೆಲುವನ್ನು ಕೊಡುವವನಾಗಿರ್ತಾನೆ. ಯಾವಾಗ ದೇವರು ನಮ್ಮ ಸಂಗಡ ಇರಬೇಕು. ಇವತ್ತು ದೇವರು ನಿಮ್ಮ ಸಂಗಡ ಇದ್ದಾನಾ? ಪರೀಕ್ಷೆ ಮಾಡಿ ನೋಡ್ರಿ. ನಿಮ್ಮ ಕುಟುಂಬಗಳಲ್ಲಿ ದೇವರಿದ್ದಾನಾ? ನೀವು ಹೋಗುವ ಎಲ್ಲ ಸ್ಥಳಗಳಲ್ಲಿ ದೇವರು ನಿಮ್ಮ ಒಟ್ಟಿಗೆ ಬರ್ತಾ ಇದ್ದಾನಾ? ದೇವರು ನಿಮ್ಮ ಒಟ್ಟಿಗೆ ಬಂದರೆ ನಿಮಗೆ ಸೋಲು ಎಲ್ಲಿ ಇರುತ್ತೆ? ದೇವ್ರು ನಿಮ್ಮ ಒಟ್ಟಿಗಿದ್ರೆ ಶಾಪ ಎಲ್ಲಿ ಇರುತ್ತೆ? ದೇವ್ರು ನಿಮ್ಮ ಕುಟುಂಬಗಳಲ್ಲಿದ್ದರೆ ಕುಟುಂಬಗಳಲ್ಲಿ ಕಷ್ಟಗಳು ಹೇಗಿರ್ತವೆ ಅಲ್ವಾ? ಕುಟುಂಬಗಳಲ್ಲಿ ದೇವರಿದ್ದರೆ ಕುಟುಂಬಗಳು ಆಶೀರ್ವಾದವಾಗಿರ್ತವೆ. ನೀವು ಹೋಗುವ ಎಲ್ಲ ಸ್ಥಳದಲ್ಲಿ ದೇವ್ರು ನಿಮ್ಮ ಒಟ್ಟಿಗಿದ್ದರೆ ನಿಮಗೆಲ್ಲ ಕಾರ್ಯದಲ್ಲಿ ಜಯ ಸಿಗುತ್ತೆ. ನೀವು ಮಾಡುವ ಕಾರ್ಯಗಳಲ್ಲಿ ದೇವ್ರು ನಿಮ್ಮ ಒಟ್ಟಿಗಿದ್ರೆ ಎಲ್ಲದರದಲ್ಲಿ ನಿಮಗೆ ಬಿಡುಗಡೆ, ಜಯ, ಆಶೀರ್ವಾದ, ಸಮೃದ್ಧಿಗಳನ್ನ ನೀವು ಹೊಂದಿಕೊಳ್ತೀರಾ. ಹೀಗಾಗಿ ದೇವರು ನಿಮ್ಮ ಸಂಗಡ ಇರಬೇಕಾದ್ರೆ ಮೊದಲು ದೇವರ ಮೇಲೆ ನಂಬಿಕೆ ಇಡ್ರಿ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಡು, ಪ್ರೀತಿಸು, ಪ್ರಾರ್ಥಿಸು, ಮತ್ತು ಆತನ ವೇದ ವಾಕ್ಯಗಳನ್ನು ನೀವೇನು ಮಾಡಬೇಕು? ಕೈಗೊಂಡು ನೀವು ನಡೀರಿ. ಆತನ ಈ ರೀತಿಯಾಗಿ ನೀವು ಸೇವಿಸುವುದಾದರೆ ಆತ ನಿಮ್ಮೊಟ್ಟಿಗಿರುವಾಗೆ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳಲ್ಲಿ ನೀವು ಆಶೀರ್ವಾದವಾಗಿರಲು ಸಾಧ್ಯ. ನೋಡ್ರಿ, ಪರೀಕ್ಷೆ ಮಾಡ್ರಿ. ಹಾಗಾದರೆ ದೇವ್ರು ನಿಮ್ಮ ಒಟ್ಟಿಗಿದ್ರೆ ನಿಮ್ಮನ್ನು ಕದಲಿಸೋರು ಯಾರು? ನಿಮ್ಗೆ ವಿರೋಧವಾಗಿ ನಿಲ್ಲೋರು ಯಾರು? ನಿಮಗೆ ಸೋಲು ಯಾವ ರೀತಿ ಉಂಟಾಗಲು ಸಾಧ್ಯ? ಓಕೆನಾ? ದೇವ್ರು ನಿಮ್ಮ ಒಟ್ಟಿಗಿದ್ರೆ ಎಲ್ಲದರದಲ್ಲಿ ನಿಮಗೆ ಆಶೀರ್ವಾದ. ಹಾಗಾಗಿ ದೇವ್ರ ವಾಕ್ಯನ ಕೇಳಿರೋಂಥ ಪ್ರತಿಯೊಬ್ಬರುಗಳು ದೇವರು ನಿಮ್ಮೊಟ್ಟಿಗೆ ಇರಬೇಕಾದ್ರೆ ಯೇಸುವಿನ ಮೇಲೆ ಬಲವಾದ ನಂಬಿಕೆ ಇಡು, ಯೇಸುವಿನ ಅಧಿಕವಾಗಿ ಪ್ರೀತಿಸು, ಪ್ರಾರ್ಥಿಸು, ಕಟ್ಟಳೆ ಕೈಗೊಂಡು ನಡೆದು ನೀವು ನೋಡ್ರಿ. ದೇವರು ನೀವು ಹೋಗುವ ಎಲ್ಲ ಸ್ಥಳಗಳಲ್ಲಿ, ನೀವಿರುವ ಎಲ್ಲ ಸ್ಥಳಗಳಲ್ಲಿ ಆತನು ನಿಮ್ಮೊಟ್ಟಿಗಿರೋದನ್ನು ನೀವು ಖಂಡಿತವಾಗಿ ನೋಡಲು ಸಾಧ್ಯ ಆಗುತ್ತೆ. ಈ ವಾಕ್ಯವನ್ನು ಕೇಳಿಕೊಂಡಂಥ ಎಲ್ಲರೂ ಅಲ್ವಾ, ದೇವರ ವಾಕ್ಯನ ಕೇಳಿದಿರ. ಸಣ್ಣ ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲರ ಸಂಗಡ ನೀನಿರಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಯುಗದ ಎಲ್ಲ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಎಂದು ಹೇಳಿದಿರಲ್ಲ. ಎಲ್ಲರ ಸಂಗಡ ನೀನಿದ್ದು ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಟ್ಟು ಎಲ್ಲರನ್ನ ನೀನು ಆಶೀರ್ವದಿಸು, ನಡೆಸು. ಪ್ರಾರ್ಥನೆ ಕೇಳ
ಹಾಗೆ ಮಾಡು, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿರೋರು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.